ಓಂ ಶಾಂತಿ. ದಿನಾಂಕ 10/6/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಲಕ್ಷ್ಯವನ್ನು ಸದಾ ಎದುರಿನಲ್ಲಿ ಇಟ್ಟುಕೊಳ್ಳಿ. ಆಗ ದೈವಿ ಗುಣ ಬರುತ್ತಿರುತ್ತದೆ. ಈಗ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳಬೇಕು. ಆಸುರಿ ಅವಗುಣಗಳನ್ನು ತೆಗೆದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಲಕ್ಷ್ಯವನ್ನು ಸದಾ ಎದುರಿನಲ್ಲಿ ಇಟ್ಟುಕೊಳ್ಳಿ. ಆಗ ದೈವಿ ಗುಣ ಬರುತ್ತಿರುತ್ತದೆ. ಈಗ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳಬೇಕು. ಆಸುರಿ ಅವಗುಣಗಳನ್ನು ತೆಗೆದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪ್ರಶ್ನೆ: ಆಯುಷ್ಮಾನ್ ಭವದ ವರದಾನ ಸಿಗುತ್ತಿದ್ದರೂ ಸಹ ದೀರ್ಘ ಆಯಸ್ಸಿಗಾಗಿ ಯಾವ ಶ್ರಮ ಪಡಬೇಕು? ಆಯುಷ್ಮಾನ್ ಭವದ ವರದಾನ ಸಿಗುತ್ತಿದ್ದರೂ ಸಹ ದೀರ್ಘ ಆಯಸ್ಸಿಗಾಗಿ ಯಾವ ಶ್ರಮ ಪಡಬೇಕು? ಉತ್ತರ: ದೀರ್ಘ ಆಯಸ್ಸಿಗಾಗಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವ ಪರಿಶ್ರಮ ಪಡಿ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸತೋ ಪ್ರಧಾನರಾಗುತ್ತೀರಿ. ಹಾಗೂ ಆಯಸ್ಸು ದೀರ್ಘವಾಗುತ್ತದೆ. ನಂತರ ಮೃತ್ಯುನ ಭಯ ಹೊರಟು ಹೋಗುತ್ತದೆ. ನೆನಪಿನಿಂದ ದುಃಖ ದೂರವಾಗುತ್ತದೆ. ನೀವು ಹೂವಾಗುತ್ತೀರಿ. ನೆನಪಿನಲ್ಲಿಯೇ ಗುಪ್ತ ಸಂಪಾದನೆ ಇದೆ. ನೆನಪಿನಿಂದ ಪಾಪ ತುಂಡಾಗುತ್ತದೆ. ಆತ್ಮ ಹಗುರವಾಗುತ್ತದೆ. ಆಯಸ್ಸು ದೀರ್ಘವಾಗುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ತಿಳಿಸುತ್ತಲೂ ಇದ್ದಾರೆ, ಓದಿಸುತ್ತಲೂ ಇದ್ದಾರೆ. ಏನನ್ನು ತಿಳಿಸುತ್ತಿದ್ದಾರೆ? ಮಧುರ ಮಕ್ಕಳೇ, ನಿಮಗೆ ಒಂದಂತೂ ದೀರ್ಘ ಆಯಸ್ಸು ಬೇಕು. ಏಕೆಂದರೆ ನಿಮ್ಮ ಆಯಸ್ಸು ಬಹಳ ದೀರ್ಘವಾಗಿತ್ತು. 150 ವರ್ಷದ ಆಯಸ್ಸು ಇತ್ತು. ದೀರ್ಘ ಆಯಸ್ಸು ಹೇಗೆ ಸಿಗುತ್ತದೆ? ತಮೋಪ್ರಧಾನರಿಂದ ಸತೋಪ್ರಧಾನ ಆಗುವುದರಿಂದ. ಯಾವಾಗ ನೀವು ಸತೋಪ್ರಧಾನರಾಗಿದ್ದೀರಿ ಆಗ ನಿಮ್ಮ ಆಯಸ್ಸು ಬಹಳ ದೀರ್ಘವಾಗಿತ್ತು. ಈಗ ನೀವು ಮೇಲೆ ಹತ್ತುತ್ತಿದ್ದೀರಿ. ನಾವು ತಮೋಪ್ರಧಾನ ಆಗಿದ್ದೇವೆ, ಆದ್ದರಿಂದ ನಮ್ಮ ಆಯಸ್ಸು ಚಿಕ್ಕದಾಗಿತ್ತು ಎಂದು ತಿಳಿಯುತ್ತೀರಿ. ಆರೋಗ್ಯ ಸಹ ಸರಿ ಇರಲಿಲ್ಲ. ಸಂಪೂರ್ಣವೇ ರೋಗಿಯಾಗಿದ್ದೆವು. ಹೊಸದಕ್ಕೆ ಹೋಲಿಕೆ ಮಾಡಿದಾಗ ಈ ಜೀವನ ಹಳೆಯದಾಗಿದೆ. ಈಗ ನೀವು ತಿಳಿದಿದ್ದೀರಿ, ತಂದೆ ನಮಗೆ ದೀರ್ಘ ಆಯಸ್ಸನ್ನು ಮಾಡಿಕೊಳ್ಳುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಆಗ ನೀವು ಹೇಗೆ ಸತೋಪ್ರಧಾನ ದೀರ್ಘ ಆಯಸ್ಸನ್ನುಳ್ಳವರಾಗಿದ್ದೀರಿ, ಆರೋಗ್ಯಶಾಲಿಯಾಗಿದ್ದೀರಿ, ಅದೇ ರೀತಿ ಪುನಃ ಆಗುತ್ತೀರಿ. ಆಯಸ್ಸು ಕಡಿಮೆ ಆಗಿರುವ ಕಾರಣ ಸಾಯುವ ಭಯ ಇರುತ್ತದೆ. ನಿಮಗಂತೂ ಗ್ಯಾರಂಟಿ ಸಿಗುತ್ತದೆ, ಸತ್ಯುಗದಲ್ಲಿ ಆ ರೀತಿ ಇದ್ದಕ್ಕಿದ್ದಂತೆ ಎಂದಿಗೂ ಸಾಯುವುದಿಲ್ಲ. ತಂದೆಯನ್ನು ನೆನಪು ಮಾಡುತ್ತೀರಿ, ಆಗ ಆಯಸ್ಸು ದೀರ್ಘವಾಗುತ್ತದೆ ಹಾಗೂ ಎಲ್ಲ ದುಃಖ ದೂರವಾಗುತ್ತದೆ. ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ನಿಮಗೆ ಮತ್ತೇನು ಬೇಕು? ಶ್ರೇಷ್ಠ ಪದವಿ ಬೇಕೆಂದು ನೀವು ಹೇಳುತ್ತೀರಿ. ಇಂತಹ ಪದವಿಯೂ ಸಿಗಬಹುದು ಎಂದು ನಿಮಗೆ ಗೊತ್ತಿರಲಿಲ್ಲ. ಈಗ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ಈ ರೀತಿ ಮಾಡಿ. ಗುರಿ ಉದ್ದೇಶ ಸನ್ಮುಖದಲ್ಲಿದೆ. ನೀವು ಈ ರೀತಿ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಇಲ್ಲಿಯೇ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ತನ್ನೊಂದಿಗೆ ಕೇಳಿಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲವೇ? ಅವಗುಣ ಸಹ ಅನೇಕ ಪ್ರಕಾರದ್ದು ಇದೆ. ಸಿಗರೆಟ್ ಸೇಯುವುದು, ಕೊಳಕು ವಸ್ತುಗಳನ್ನು ತಿನ್ನುವುದು, ಇದು ಅವಗುಣ ಆಗಿದೆ. ಎಲ್ಲದಕ್ಕಿಂತ ದೊಡ್ಡ ಅವಗುಣ ವಿಕಾರದ್ದಾಗಿದೆ. ಇದನ್ನೇ ಕೆಟ್ಟ ನಡವಳಿಕೆ ಎನ್ನುತ್ತಾರೆ. ತಂದೆ ಹೇಳುತ್ತಾರೆ, ನೀವು ವಿಕಾರಿಯಾಗಿದ್ದೀರಿ. ಈಗ ನಿರ್ವಿಕಾರಿಯಾಗಲು ನಿಮಗೆ ಯುಕ್ತಿಯನ್ನು ತಿಳಿಸುತ್ತೇನೆ. ಇದರಲ್ಲಿ ಈ ವಿಕಾರಗಳನ್ನು, ಅವಗುಣಗಳನ್ನು ಬಿಟ್ಟು ಬಿಡಬೇಕು. ಎಂದಿಗೂ ವಿಕಾರಿಯಾಗಬಾರದು. ಈ ಜನ್ಮದಲ್ಲಿ ಏನು ಸುಧಾರಣೆ ಆಗಿದೆಯೋ ಆ ಸುಧಾರಣೆ 21 ಜನ್ಮಗಳವರೆಗೆ ನಡೆಯುತ್ತದೆ. ಎಲ್ಲದಕ್ಕಿಂತ ಅತ್ಯವಶ್ಯಕವಾದ ವಿಚಾರ ನಿರ್ವಿಕಾರಿ ಆಗುವುದಾಗಿದೆ. ಜನ್ಮ ಜನ್ಮಾಂತರದ ಯಾವ ಹೊರೆ ತಲೆಯ ಮೇಲೆ ಏರಿದೆ ಅದನ್ನು ಯೋಗ ಬಲದಿಂದಲೇ ಇಳಿಸಬೇಕು.
ಮಕ್ಕಳು ತಿಳಿದಿದ್ದಾರೆ, ಜನ್ಮ ಜನ್ಮಾಂತರ ನಾವು ವಿಕಾರಿಯಾಗಿದ್ದೇವೆ, ಪುನಃ ಎಂದಿಗೂ ವಿಕಾರಿ ಆಗುವುದಿಲ್ಲ ಎಂದು ಈಗ ತಂದೆಯ ಬಳಿ ನಾವು ಪ್ರತಿಜ್ಞೆ ಮಾಡುತ್ತೇವೆ. ತಂದೆ ಹೇಳಿದ್ದಾರೆ, ಒಂದು ವೇಳೆ ಪತಿತರಾಗುತ್ತೀರೆಂದರೆ 100 ಪಟ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಹಾಗೂ ನಂತರ ಪದವಿ ಸಹ ಭ್ರಷ್ಟವಾಗುತ್ತದೆ, ಏಕೆಂದರೆ ನಿಂದನೆ ಮಾಡಿಸಿದ್ದಾರೆ. ಅಂದರೆ ಆ ಕಡೆ ವಿಕಾರಿ ಮನುಷ್ಯನ ಕಡೆ ಹೊರಟು ಹೋದರು. ಆ ರೀತಿ ಅನೇಕರು ಹೊರಟು ಹೋಗುತ್ತಾರೆ, ಅಂದರೆ ಸೋಲನ್ನು ಅನುಭವಿಸುತ್ತಾರೆ. ಈ ವಿಕಾರದ ವ್ಯವಹಾರವನ್ನು ಮಾಡಬಾರದೆಂದು ಮೊದಲು ನಿಮಗೆ ಗೊತ್ತಿರಲಿಲ್ಲ. ಕೆಲವು ಒಳ್ಳೆಯ ಮಕ್ಕಳು ಇರುತ್ತಾರೆ, ಅವರು ನಾವು ಬ್ರಹ್ಮಚರ್ಯೆಯಲ್ಲಿರುತ್ತೇವೆಂದು ಹೇಳುತ್ತಾರೆ. ಸನ್ಯಾಸಿಗಳನ್ನು ನೋಡಿ ತಿಳಿಯುತ್ತಾರೆ, ಪವಿತ್ರತೆ ಒಳ್ಳೆಯದು. ಪವಿತ್ರತೆ ಹಾಗೂ ಅಪವಿತ್ರತೆ. ಜಗತ್ತಿನಲ್ಲಿ ಅಪವಿತ್ರತೆ ಆಗಿಯಂತೂ ಅನೇಕರಿರುತ್ತಾರೆ. ಪಾಖಾನೆಗೆ ಹೋಗುವುದು ಸಹ ಅಪವಿತ್ರತೆ ಆಗುವುದಾಗಿದೆ. ಆದ್ದರಿಂದ ತಕ್ಷಣ ಸ್ನಾನ ಮಾಡಬೇಕು. ಅನೇಕ ಪ್ರಕಾರದ ಅಪವಿತ್ರತೆ ಇರುತ್ತದೆ. ಯಾರಿಗಾದರೂ ದುಃಖ ಕೊಡುವುದು, ಹೊಡೆದಾಡುವುದು, ಜಗಳವಾಡುವುದು ಸಹ ಅಪವಿತ್ರತೆಯ ಕರ್ತವ್ಯ ಆಗಿದೆ. ತಂದೆ ಹೇಳುತ್ತಾರೆ, ಜನ್ಮ ಜನ್ಮಾಂತರ ಅಂತೂ ನೀವು ಪಾಪ ಮಾಡಿದ್ದೀರಿ. ಈ ಎಲ್ಲ ಅಭ್ಯಾಸಗಳನ್ನು ಈಗ ತೆಗೆಯಬೇಕು. ಈಗ ನೀವು ಸತ್ಯ ಸತ್ಯ ಮಹಾನ್ ಆತ್ಮ ಆಗಬೇಕು. ಸತ್ಯ ಸತ್ಯ ಮಹಾನ್ ಆತ್ಮ ಅಂತೂ ಈ ಲಕ್ಷ್ಮೀನಾರಾಯಣರೇ ಆಗಿದ್ದಾರೆ. ಇಲ್ಲಿ ಬೇರೆ ಯಾರೂ ಆ ರೀತಿ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ. ನಿಂದನೆಯನ್ನು ಸಹ ಬಹಳ ಮಾಡುತ್ತಾರಲ್ಲವೇ. ನಾವೇನು ಮಾಡುತ್ತೇವೆ ಎಂಬುದು ಅವರುಗಳಿಗೆ ಗೊತ್ತಾಗುವುದಿಲ್ಲ. ಒಂದು ಗುಪ್ತ ಪಾಪ ಆಗುತ್ತದೆ, ಮತ್ತೊಂದು ಪ್ರತ್ಯಕ್ಷ ಪಾಪವಾಗುತ್ತದೆ. ಇದು ತಮೋಪ್ರಧಾನ ಜಗತ್ತೇ ಆಗಿದೆ. ಮಕ್ಕಳು ತಿಳಿದಿದ್ದಾರೆ, ತಂದೆ ನಮ್ಮನ್ನು ಈಗ ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಎಲ್ಲರಿಗಿಂತ ಉತ್ತಮ ತಿಳುವಳಿಕೆ ನಿಮಗೆ ಸಿಗುತ್ತದೆ. ಪಾವನರಾಗಬೇಕು ಹಾಗೂ ನಂತರ ಗುಣ ಸಹ ಬೇಕು. ದೇವತೆಗಳ ಎದುರಿಗೆ ನೀವು ಯಾವ ಮಹಿಮೆಯನ್ನು ಹಾಡುತ್ತಾ ಬಂದಿದ್ದೀರೋ ಈಗ ಆ ರೀತಿ ನೀವು ಆಗಬೇಕು. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಎಷ್ಟು ಮಧುರಾತಿ ಮಧುರ ಸುಂದರ ಹೂವಾಗಿದ್ದೀರಿ, ನಂತರ ಮುಳ್ಳಾಗಿದ್ದೀರಿ. ಈಗ ತಂದೆಯನ್ನು ನೆನಪು ಮಾಡಿ, ಆಗ ನೆನಪಿನಿಂದ ನಿಮ್ಮ ಆಯುಸ್ಸು ದೀರ್ಘವಾಗುತ್ತದೆ. ಪಾಪ ಸಹ ಭಸ್ಮವಾಗುತ್ತದೆ. ತಲೆಯ ಮೇಲೆ ಹೊರೆ ಹಗುರವಾಗುತ್ತದೆ. ತನ್ನನ್ನು ಸಂಪಾಲನೆ ಮಾಡಿಕೊಳ್ಳಬೇಕು. ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಅದನ್ನು ತೆಗೆದು ಬಿಡಬೇಕು. ಹೇಗೆ ನಾರದನ ಉದಾಹರಣೆ ಇದೆ. ನೀನು ಯೋಗ್ಯ ಆಗಿದ್ದೀಯಾ ಎಂದು ಆತನಿಗೆ ಕೇಳಲಾಯಿತು. ನಿಜವಾಗಿ ನಾನು ಯೋಗ್ಯನಲ್ಲ ಎಂದು ಆತ ನೋಡಿದ. ತಂದೆ ನಿಮ್ಮನ್ನು ಶ್ರೇಷ್ಠ ಮಾಡುತ್ತಾರೆ. ತಂದೆಗೆ ನೀವು ಮಕ್ಕಳಲ್ಲವೇ? ಉದಾಹರಣೆಗೆ ಯಾರದ್ದಾದರೂ ತಂದೆ ಮಹಾರಾಜನಾಗಿದ್ದರೆ ನಮ್ಮ ತಂದೆ ಮಹಾರಾಜನಾಗಿದ್ದಾರೆಂದು ಹೇಳುತ್ತಾರೆ ತಾನೇ. ಬಾಬಾ ಬಹಳ ಸುಖ ಕೊಡುವವರಾಗಿದ್ದಾರೆ. ಯಾರು ಒಳ್ಳೆಯ ಸ್ವಭಾವದ ಮಹಾರಾಜನಾಗಿರುತ್ತಾರೆ ಅವರಿಗೆ ಎಂದಿಗೂ ಕ್ರೋಧ ಬರುವುದಿಲ್ಲ. ಈಗಂತೂ ನಿಧಾನ ನಿಧಾನವಾಗಿ ಎಲ್ಲರ ಕಲೆಗಳು ಇಳಿಯುತ್ತಾ ಹೋಗಿದೆ. ಎಲ್ಲ ಅವಗುಣ ಪ್ರವೇಶ ಮಾಡುತ್ತಾ ಹೋಗಿದೆ. ಕಲೆ ಕಡಿಮೆ ಆಗುತ್ತಾ ಹೋಗಿದೆ. ತಮೋ ಆಗುತ್ತಾ ಹೋಗಿದ್ದಾರೆ. ತಮೋ ಪ್ರಧಾನದ್ದು ಸಹ ಒಂದು ರೀತಿ ಅಂತ್ಯ ಬಂದು ಬಿಟ್ಟಿದೆ. ಎಷ್ಟೊಂದು ದುಃಖಿಯಾಗಿದ್ದಾರೆ. ನೀವು ಎಷ್ಟೊಂದು ಸಹನೆ ಮಾಡಬೇಕಾಗುತ್ತದೆ. ಈಗ ಅವಿನಾಶಿ ಸರ್ಜನ್ನ ಮೂಲಕ ನಿಮ್ಮ ಚಿಕಿತ್ಸೆ ನಡೆಯುತ್ತಿದೆ. ತಂದೆ ಹೇಳುತ್ತಾರೆ, ಈ ಪಂಚವಿಕಾರ ಅಂತೂ ಪದೇ ಪದೇ ನಿಮಗೆ ಸತಾಯಿಸುತ್ತದೆ. ನೀವೆಷ್ಟು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ, ಅಷ್ಟು ಮಾಯೆ ನಿಮ್ಮನ್ನು ಕೆಳಗೆ ಬೀಳಿಸುವ ಪ್ರಯತ್ನ ಮಾಡುತ್ತದೆ. ನಿಮ್ಮ ಸ್ಥಿತಿ ಯಾವ ರೀತಿ ಶಕ್ತಿಶಾಲಿ ಆಗಬೇಕೆಂದರೆ ಮಾಯೆಯ ಯಾವುದೇ ಬಿರುಗಾಳಿ ಅಲುಗಾಡಿಸಲು ಸಾಧ್ಯವಾಗಬಾರದು. ರಾವಣ ಏನೋ ಬೇರೆ ವಸ್ತು ಅಲ್ಲ, ಅಥವಾ ಯಾವುದೋ ಮನುಷ್ಯನಲ್ಲ.
ಪಂಚವಿಕಾರಗಳ ರೂಪಿ ರಾವಣನಿಗಷ್ಟೇ ಮಾಯೆ ಎನ್ನುತ್ತಾರೆ. ಕಡೆಗೆ ಇವರು ಯಾರು ಎಂದು ಆಸುರಿ ರಾವಣ ಸಂಪ್ರದಾಯದವರು ನಿಮ್ಮನ್ನು ಪರಿಚಯಿಸುವುದೇ ಇಲ್ಲ. ಈ ಬೀಕೆ ಏನನ್ನು ತಿಳಿಸುತ್ತಾರೆ? ರಿಯಾಲಿಟಿಯಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಇವರನ್ನು ಬೀಕೆ ಎಂದೇಕೆ ಹೇಳುತ್ತಾರೆ? ಬ್ರಹ್ಮ ಯಾರ ಸಂತಾನ ಆಗಿದ್ದಾರೆ? ಈಗ ನೀವು ಮಕ್ಕಳು ತಿಳಿದಿದ್ದೀರಿ. ನಾವು ಹಿಂತಿರುಗಿ ಮನೆಗೆ ಹೋಗಬೇಕು. ಈ ತಂದೆ ಕುಳಿತು ನೀವು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಆಯುಷ್ವಾನ್ ಭವ, ಧನವಾನ್ ಭವ ಇತ್ಯಾದಿ. ನಿಮ್ಮ ಎಲ್ಲ ಕಾಮನೆಗಳು ಪೂರ್ಣ ಮಾಡುತ್ತಾ ವರದಾನ ಕೊಡುತ್ತಾರೆ. ಆದರೆ ಕೇವಲ ವರದಾನದಿಂದ ಯಾವುದೇ ಕೆಲಸ ಆಗುವುದಿಲ್ಲ. ಶ್ರಮ ಪಡಬೇಕು. ಪ್ರತಿಯೊಂದು ವಿಚಾರ ತಿಳಿದುಕೊಳ್ಳುವಂಥದ್ದಾಗಿದೆ. ತನಗೆ ರಾಜತಿಲಕ ಕೊಟ್ಟುಕೊಳ್ಳಲು ಅಧಿಕಾರಿಯಾಗಬೇಕು. ತಂದೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಹೀಗೆಲ್ಲ ಮಾಡಿ ಎಂದು ನೀವು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಮೊದಲ ನಂಬರ್ನ ಶಿಕ್ಷಣ ನನ್ನೊಬ್ಬನನ್ನು ನೆನಪು ಮಾಡಿ ಎಂದಾಗಿದೆ. ಮನುಷ್ಯ ನೆನಪು ಮಾಡುವುದಿಲ್ಲ, ಏಕೆಂದರೆ ಅವರು ತಿಳಿದುಕೊಂಡೇ ಇಲ್ಲ. ಅಂದ ಮೇಲೆ ನೆನಪು ಸಹ ತಪ್ಪಾಗಿದೆ. ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆಂದು ಹೇಳುತ್ತಾರೆ. ನಂತರ ಶಿವಬಾಬರವರನ್ನು ಹೇಗೆ ನೆನಪು ಮಾಡುತ್ತಾರೆ? ಶಿವನ ಮಂದಿರಕ್ಕೆ ಹೋಗಿ ಪೂಜೆ ಮಾಡುತ್ತಾರೆ. ಇವರ ಕರ್ತವ್ಯವನ್ನು ತಿಳಿಸಿ ಎಂದು ನೀವು ಕೇಳಿ. ಆಗ ಭಗವಂತ ಸರ್ವವ್ಯಾಪಿಯಾಗಿದ್ದಾನೆಂದು ಹೇಳುತ್ತಾರೆ. ಪೂಜೆ ಮಾಡುತ್ತಾರೆ. ಅವರಿಂದ ದಯೆ ಬೇಡುತ್ತಾರೆ. ಬೇಡುತ್ತಲೂ ನಂತರ ಪರಮಾತ್ಮ ಎಲ್ಲಿದ್ದಾನೆಂದು ಯಾರಾದರೂ ಕೇಳಿದರೆ ಸರ್ವವ್ಯಾಪಿ ಎನ್ನುತ್ತಾರೆ. ಚಿತ್ರದ ಸನ್ಮುಖದಲ್ಲಿ ಏನು ಮಾಡುತ್ತಾರೆ? ಹಾಗೂ ನಂತರ ಚಿತ್ರ ಸನ್ಮುಖದಲ್ಲಿ ಇಲ್ಲವೆಂದರೆ ಕಲೆ ಅಂದರೆ ಗುಣ ಎಲ್ಲವೂ ನಾಶವಾಗುತ್ತದೆ. ಭಕ್ತಿಯಲ್ಲಿ ಎಷ್ಟೊಂದು ತಪ್ಪುಗಳನ್ನು ಮಾಡುತ್ತಾರೆ. ಆದರೂ ಸಹ ಭಕ್ತಿಯಲ್ಲಿ ಎಷ್ಟೊಂದು ಪ್ರೀತಿ ಇದೆ. ಶ್ರೀಕೃಷ್ಣನಿಗಾಗಿ ಎಷ್ಟೊಂದು ನಿರ್ಜಲ ಇತ್ಯಾದಿಯನ್ನು ಮಾಡುತ್ತಾರೆ. ಇಲ್ಲಿ ನೀವು ಓದುತ್ತಿದ್ದೀರಿ. ಹಾಗೂ ಆ ಭಕ್ತ ಜನರು ಏನೇನನ್ನು ಮಾಡುತ್ತಾರೆ? ನಿಮಗೆ ಈಗ ನಗು ಬರುತ್ತದೆ. ಡ್ರಾಮಾನುಸಾರವಾಗಿ ಭಕ್ತಿ ಮಾಡುತ್ತಾ ಹೆಜ್ಜೆ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ. ಮೇಲಕ್ಕಂತೂ ಯಾರೂ ಹತ್ತಲು ಸಾಧ್ಯವಿಲ್ಲ. ಈಗ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತೀರಿ. ಶಿಕ್ಷಕರು ವಿದ್ಯಾರ್ಥಿಯ ಸೇವಕರಾಗಿರುತ್ತಾರಲ್ಲವೇ? ವಿದ್ಯಾರ್ಥಿಯ ಸೇವೆ ಮಾಡುತ್ತಾರೆ. ಸರ್ಕಾರಿ ಸೇವಕರಾಗಿದ್ದಾರೆ. ತಂದೆ ಸಹ ಹೇಳುತ್ತಾರೆ, ಸೇವೆ ಮಾಡುತ್ತೇನೆ, ನಿಮಗೆ ಓದಿಸುತ್ತೇನೆ. ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. ಶಿಕ್ಷಕ ಸಹ ಆಗುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಸಹ ತಿಳಿಸುತ್ತಾರೆ. ಈ ಜ್ಞಾನ ಬೇರೆ ಯಾವುದೇ ಮನುಷ್ಯನಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾರೂ ಕಲಿಸುವುದಕ್ಕೂ ಸಾಧ್ಯವಿಲ್ಲ. ನಾವು ಈ ರೀತಿ ಆಗಬೇಕೆಂದು ನೀವು ಪುರುಷಾರ್ಥವನ್ನೇ ಮಾಡುತ್ತೀರಿ. ಜಗತ್ತಿನಲ್ಲಿ ಮನುಷ್ಯ ಎಷ್ಟೊಂದು ತಮೋಪ್ರಧಾನ ಬುದ್ಧಿಯಾಗಿದ್ದಾರೆ. ಬಹಳ ಭಯಂಕರ ಜಗತ್ತಾಗಿದೆ. ಮನುಷ್ಯ ಯಾವುದನ್ನು ಮಾಡಬಾರದೋ ಅದನ್ನು ಮಾಡುತ್ತಾನೆ. ಎಷ್ಟೊಂದು ಕೊಲೆ, ದರೋಡೆ ಇತ್ಯಾದಿಯನ್ನು ಮಾಡುತ್ತಾರೆ. ಏನು ತಾನೇ ಮಾಡುವುದಿಲ್ಲ. 100% ತಮೋಪ್ರಧಾನ ಆಗಿದೆ. ಈಗ ನೀವು ಪುನಃ 100% ಸತೋಪ್ರಧಾನರಾಗುತ್ತಿದ್ದೀರಿ. ಅದಕ್ಕಾಗಿ ನೆನಪಿನ ಯುಕ್ತಿಯನ್ನು ತಿಳಿಸಲಾಗಿದೆ. ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ತಂದೆಯೊಂದಿಗೆ ಹೋಗಿ ಮಿಲನ ಮಾಡುತ್ತಾರೆ. ಭಗವಂತ ತಂದೆ ಹೇಗೆ ಬರುತ್ತಾರೆ? ಇದನ್ನು ಸಹ ನೀವೀಗ ತಿಳಿದಿದ್ದೀರಿ. ಈ ರಥದಲ್ಲಿ ಬಂದಿದ್ದಾರೆ. ಬ್ರಹ್ಮನ ಮೂಲಕ ತಿಳಿಸುತ್ತೇನೆ. ಅದನ್ನು ನಂತರ ನೀವು ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸುತ್ತೀರಿ. ಆಗ ಡೈರೆಕ್ಟ್ ಕೇಳಬೇಕೆಂದು ಮನಸ್ಸಾಗುತ್ತದೆ. ತಂದೆಯ ಪರಿವಾರದಲ್ಲಿ ಹೋಗಬೇಕು. ಇಲ್ಲಿ ತಂದೆನೂ ಇದ್ದಾರೆ, ತಾಯಿಯೂ ಇದ್ದಾರೆ, ಮಕ್ಕಳೂ ಇದ್ದಾರೆ. ಪರಿವಾರದಲ್ಲಿ ಬರುತ್ತಾರೆ. ಅದಂತೂ ಜಗತ್ತೇ ಆಸುರಿಯಾಗಿದೆ. ಅಂದ ಮೇಲೆ ಆಸುರಿ ಪರಿವಾರದಿಂದ ನೀವು ತೊಂದರೆಗೊಳಗಾಗುತ್ತೀರಿ.
ಆದ್ದರಿಂದ ಕೆಲಸ ವ್ಯವಹಾರ ಇತ್ಯಾದಿಯನ್ನು ಬಿಟ್ಟು ಬಾಬನ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ. ಇಲ್ಲಿ ಬ್ರಾಹ್ಮಣರು ಇರುತ್ತಾರೆ. ಅಂದ ಮೇಲೆ ಈ ಪರಿವಾರದಲ್ಲಿ ಬಂದು ಕುಳಿತುಕೊಳ್ಳುತ್ತೀರಿ. ಮನೆಗೆ ಹೋದರೆ ನಂತರ ಈ ರೀತಿ ಪರಿವಾರ ಇರುವುದಿಲ್ಲ. ಅಲ್ಲಂತೂ ದೇಹದಾರಿ ಆಗುತ್ತಾರೆ. ಆ ಕೆಲಸ ವ್ಯವಹಾರದಿಂದ ಬಿಟ್ಟು ನೀವು ಇಲ್ಲಿಗೆ ಬರುತ್ತೀರಿ. ಈಗ ತಂದೆ ಹೇಳುತ್ತಾರೆ, ದೇಹದ ಎಲ್ಲ ಸಂಬಂಧವನ್ನು ಬಿಡಿ. ಸುಗಂಧಭರಿತ ಹೂವಾಗಬೇಕು. ಹೂವಿನಲ್ಲಿ ಸುಗಂಧ ಇರುತ್ತದೆ. ಎಲ್ಲರೂ ಹೂವು ಎತ್ತಿಕೊಂಡು ಸುಗಂಧ ತೆಗೆದುಕೊಳ್ಳುತ್ತಾರೆ. ಎಕ್ಕದ ಹೂವನ್ನು ತೆಗೆದುಕೊಳ್ಳುವುದಿಲ್ಲ. ಅಂದ ಮೇಲೆ ಹೂವಾಗಲು ಪುರುಷಾರ್ಥ ಮಾಡಬೇಕು. ಆದ್ದರಿಂದ ಬಾಬಾರವರು ಸಹ ಹೂವನ್ನು ತೆಗೆದುಕೊಂಡು ಬರುತ್ತಾರೆ. ಈ ರೀತಿ ಆಗಬೇಕು. ಮನೆ ಗೃಹಸ್ಥದಲ್ಲಿರುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನೀವು ತಿಳಿದಿದ್ದೀರಿ, ಈ ದೇಹದ ಸಂಬಂಧಿಯಂತೂ ಸಮಾಪ್ತಿಯಾಗುವುದಿದೆ. ನೀವು ಶರೀರವನ್ನು ಬಿಡಬೇಕು. ಸಂಪಾದನೆ ಮಾಡಿಕೊಂಡು ಹಾಗೂ ಬಹಳ ಖುಷಿಯಿಂದ ಹರ್ಷಿತ ಮುಖರಾಗಿದ್ದು ಶರೀರ ಬಿಡಬೇಕು. ಸುತ್ತಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿರಿ. ಆಗ ನಿಮಗೆ ಎಂದಿಗೂ ಸುಸ್ತಾಗುವುದಿಲ್ಲ. ತಂದೆಯ ನೆನಪಿನಲ್ಲಿ ಅಶರೀರಿಯಾಗಿ ಎಷ್ಟೇ ಸುತ್ತಾಡಿ, ಬಲೆ ಇಲ್ಲಿಂದ ಕೆಳಗೆ ಆಬೂರ್ ರೋಡ್ನವರೆಗೆ ನಡೆದುಕೊಂಡು ಹೋಗಿ, ಆದರೂ ಸುಸ್ತಾಗುವುದಿಲ್ಲ. ಪಾಪ ನಾಶವಾಗುತ್ತದೆ. ಹಗುರವಾಗುತ್ತೀರಿ. ನೀವು ಮಕ್ಕಳಿಗೆ ಎಷ್ಟೊಂದು ಲಾಭವಾಗುತ್ತದೆ, ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ. ಇಡೀ ಜಗತ್ತಿನ ಮನುಷ್ಯರು ಪತಿತ ಪಾವನ ಬಂದು ಪಾವನ ಮಾಡು ಎಂದು ಕೂಗುತ್ತಾರೆ. ನಂತರ ಅವರಿಗೆ ಪರಮಾತ್ಮ ಎಂದು ಹೇಗೆ ಹೇಳುತ್ತಾರೆ? ಪತಿತರಿಗೆ ನಂತರ ತಲೆ ಬಾಗಬೇಕಾಗುತ್ತದೆಯೇ? ಪಾವನರ ಎದುರಿಗೆ ತಲೆ ಬಾಗಬೇಕಾಗುತ್ತದೆ. ಕನ್ಯೆಯ ಉದಾಹರಣೆ ಇದೆ. ಯಾವಾಗ ವಿಕಾರಿಯಾಗುತ್ತಾಳೆ ಆಗ ಎಲ್ಲರ ಮುಂದೆ ತಲೆಬಾಗುತ್ತಾಳೆ. ಹಾಗೂ ನಂತರ ಹೇ ಪತಿತ ಪಾವನ ಬಾ ಎಂದು ಕೂಗುತ್ತಾಳೆ. ಅರೆ, ಆ ರೀತಿ ಕರೆಯಲು ಪತಿತರೇಕೆ ಆದಿರಿ? ಎಲ್ಲರ ಶರೀರ ಅಂತೂ ವಿಕಾರದಿಂದ ಜನ್ಮವಾಗಿದೆ ಅಲ್ಲವೇ? ಏಕೆಂದರೆ ರಾವಣನ ರಾಜ್ಯ ಆಗಿದೆ. ಈಗ ನೀವು ರಾವಣನಿಂದ ಬಿಟ್ಟು ಬಂದಿದ್ದೀರಿ. ಇದಕ್ಕೆ ಪುರುಷೋತ್ತಮ ಸಂಗಮಯುಗ ಎನ್ನಲಾಗುತ್ತದೆ. ರಾಮರಾಜ್ಯಕ್ಕೆ ಹೋಗಲು ಈಗ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ. ಸತ್ಯುಗ ರಾಮರಾಜ್ಯ ಆಗಿದೆ. ಕೇವಲ ತ್ರೇತಾದಲ್ಲಿ ರಾಮರಾಜ್ಯ ಎನ್ನುವುದಾದರೆ ನಂತರ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿ ಹೋಯಿತು? ಅಂದ ಮೇಲೆ ಈ ಎಲ್ಲ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಗುತ್ತಿದೆ. ಹೊಸಬರು ಸಹ ಬರುತ್ತಾರೆ. ಅವರಿಗೆ ನೀವು ಜ್ಞಾನ ಕೊಡುತ್ತೀರಿ, ಯೋಗ್ಯ ಮಾಡುತ್ತೀರಿ. ಕೆಲವರಿಗೆ ಸಂಘ ಯಾವ ರೀತಿ ಸಿಗುತ್ತದೆಂದರೆ ಯೋಗ್ಯರಿಂದ ಅಯೋಗ್ಯರಾಗುತ್ತಾರೆ. ತಂದೆ ಪಾವನ ಮಾಡುತ್ತಾರೆ. ಅಂದ ಮೇಲೆ ಈಗ ಪತಿತರಾಗಲೇಬಾರದು. ಪಾವನ ಮಾಡಲು ತಂದೆ ಬಂದಿದ್ದಾರೆ. ಮಾಯೆ ಯಾವ ರೀತಿ ಜಬರ್ದಸ್ತ್ ಆಗಿದೆ ಎಂದರೆ ಪತಿತ ಮಾಡಿಬಿಡುತ್ತದೆ, ಸೋಲಿಸಿಬಿಡುತ್ತದೆ. ಬಾಬಾ ರಕ್ಷಣೆ ಮಾಡು ಎನ್ನುತ್ತಾರೆ. ವಾಹ್, ಯುದ್ಧದ ಮೈದಾನದಲ್ಲಿ ಸಾಕಷ್ಟು ಮಂದಿ ಸಾಯುತ್ತಾರೆ. ನಂತರ ರಕ್ಷಣೆ ಮಾಡಲಾಗುತ್ತದೇನೋ? ಈ ಮಾಯೆಯ ಗುಂಡು ಬಂದೂಕಿನ ಗುಂಡುಗಿಂತಲೂ ಬಹಳ ಕಠಿಣವಾಗಿದೆ. ಕಾಮದ ಪೆಟ್ಟನ್ನು ತಿಂದರು, ಅಂದರೆ ಮೇಲಿನಿಂದ ಬಿದ್ದರು. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರ ಗೃಹಸ್ಥ ಧರ್ಮದವರಾಗಿರುತ್ತಾರೆ. ಅವರಿಗೆ ದೇವತೆ ಎನ್ನುತ್ತಾರೆ. ಈಗ ನೀವು ತಿಳಿದಿದ್ದೀರಿ, ತಂದೆ ಹೇಗೆ ಬಂದಿದ್ದಾರೆ, ಎಲ್ಲಿ ಇರುತ್ತಾರೆ, ಹೇಗೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಅರ್ಜುನನ ರಥದಲ್ಲಿ ಕುಳಿತು ಜ್ಞಾನ ಕೊಟ್ಟರು ಎಂದು ತೋರಿಸುತ್ತಾರೆ. ನಂತರ ಅವರನ್ನು ಸರ್ವವ್ಯಾಪಿ ಎಂದು ಏಕೆ ಹೇಳುತ್ತಾರೆ? ತಂದೆ ಯಾರು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅವರನ್ನೇ ಮರೆತು ಹೋಗಿದ್ದಾರೆ. ಈಗ ಅವರು ಸ್ವಯಂ ತನ್ನ ಪರಿಚಯ ಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ: ಮಹಾನ್ ಆತ್ಮ ಆಗಲು ಅಪವಿತ್ರತೆಯ ಯಾವುದೆಲ್ಲ ಕೊಳಕು ಅಭ್ಯಾಸಗಳಿವೆ ಅದನ್ನು ತೆಗೆದು ಬಿಡಬೇಕು. ದುಃಖ ಕೊಡುವುದು, ಜಗಳವಾಡುವುದು, ಒಡೆದಾಡುವುದು ಇತ್ಯಾದಿ ಇದೆಲ್ಲ ಅಪವಿತ್ರತೆಯ ಕರ್ತವ್ಯ ಆಗಿದೆ. ಎಂದಿಗೂ ನೀವು ಅದನ್ನು ಮಾಡಬಾರದು. ತನಗೆ ತಾನೇ ರಾಜ್ಯ ತಿಲಕ ಕೊಟ್ಟುಕೊಳ್ಳಲು ಅಧಿಕಾರಿಯಾಗಬೇಕು. 2. ಬುದ್ಧಿಯನ್ನು ಎಲ್ಲ ಕೆಲಸ ವ್ಯವಹಾರಗಳಿಂದ, ದೇಹದಾರಿಗಳಿಂದ ತೆಗೆದು ಸುಗಂಧಭರಿತ ಹೂವಾಗಬೇಕು. ಗುಪ್ತ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ನಡೆಯುತ್ತಾ ಓಡಾಡುತ್ತಾ ಅಶರೀರಿಯಾಗಿರುವ ಅಭ್ಯಾಸ ಮಾಡಬೇಕು. ವರದಾನ: ತನ್ನ ಶುಭ ಚಿಂತನೆಯ ಶಕ್ತಿಯಿಂದ ಆತ್ಮಗಳನ್ನು ಚಿಂತಮುಕ್ತರನ್ನಾಗಿ ಮಾಡುವಂತಹ ಶುಭಚಿಂತಕ ಮಣಿಯಾಗಿರಿ. ತನ್ನ ಶುಭ ಚಿಂತನೆಯ ಶಕ್ತಿಯಿಂದ ಆತ್ಮಗಳನ್ನು ಚಿಂತಮುಕ್ತರನ್ನಾಗಿ ಮಾಡುವಂತಹ ಶುಭಚಿಂತಕ ಮಣಿಯಾಗಿರಿ. ಇಂದಿನ ವಿಶ್ವದಲ್ಲಿ ಎಲ್ಲ ಆತ್ಮಗಳು ಚಿಂತಾಮಣಿಯಾಗಿದ್ದಾರೆ. ಆ ಚಿಂತಾಮಣಿಗಳಿಗೆ ತಾವು ಶುಭಚಿಂತಕ ಮಣಿಗಳು ತನ್ನ ಶುಭ ಚಿಂತನೆಯ ಶಕ್ತಿಯ ಮೂಲಕ ಪರಿವರ್ತನೆ ಮಾಡಲು ಸಾಧ್ಯವಿದೆ. ಹೇಗೆ ಸೂರ್ಯನ ಕಿರಣಗಳು ದೂರ ದೂರದವರೆಗೂ ಅಂಧಕಾರವನ್ನು ತೆಗೆಯುತ್ತದೆ, ಅದೇ ರೀತಿ ತಾವು ಶುಭಚಿಂತಕ ಮಣಿಗಳ ಶುಭ ಸಂಕಲ್ಪರೂಪಿ ಹೊಳಪು ಅಥವಾ ಕಿರಣಗಳು ವಿಶ್ವದಲ್ಲಿ ಎಲ್ಲೆಡೆ ಹರಡುತ್ತಲಿದೆ. ಆದ್ದರಿಂದ ಯಾವುದೋ ಆಧ್ಯಾತ್ಮಿಕ ಲೈಟ್ ಗುಪ್ತ ರೂಪದಲ್ಲಿ ತನ್ನ ಕಾರ್ಯ ಮಾಡುತ್ತಿದೆ ಎಂದು ತಿಳಿಯುತ್ತಾರೆ. ಈ ಟಚಿಂಗ್ ಈಗ ಶುರುವಾಗಿದೆ. ಕಡೆಗೆ ಹುಡುಕುತ್ತಾ ಹುಡುಕುತ್ತಾ ಸ್ಥಾನದ ಬಳಿ ತಲುಪುತ್ತಾರೆ. ಸ್ಲೋಗನ್: ಬಾಬ್ದಾದಾರವರ ನಿರ್ದೇಶನವನ್ನು ಸ್ಪಷ್ಟವಾಗಿ ಕ್ಯಾಚ್ ಮಾಡಲು ಮನಸ್ಸು ಬುದ್ಧಿಯ ಲೈನ್ ಕ್ಲಿಯರ್ ಆಗಿಟ್ಟುಕೊಳ್ಳಿ. ಬಾಬ್ದಾದಾರವರ ನಿರ್ದೇಶನವನ್ನು ಸ್ಪಷ್ಟವಾಗಿ ಕ್ಯಾಚ್ ಮಾಡಲು ಮನಸ್ಸು ಬುದ್ಧಿಯ ಲೈನ್ ಕ್ಲಿಯರ್ ಆಗಿಟ್ಟುಕೊಳ್ಳಿ. ಓಂ ಶಾಂತಿ.